ಈಗ ಶುರುವಿಗೆ ಮೇಷ್ಟ್ರು ಮಾತಾಡಿ ಆಯ್ತು, ಒಮ್ಮೆ ಎಲ್ಲರೂ ಮಾತಾಡಿದ್ದಾರೆ. ಈಗ ನಾನು ಏನೇ ಮಾತಾಡಿದ್ರು ಹಳೇದಾಗತ್ತೆ, ಬಟ್ ಹಳೆ ಮಾತಿಂದಾನೆ ಹೊಸ ಮಾತು ಹುಟ್ಟೋದಲ್ಲ. ಏನಾದ್ರೂ ಒಂದು ಹೊಸದಾಗಿ ಹುಡ್ಸೋಣ ಈಗ. ಬಟ್ ಬಹಳ ಖುಷಿ ಇದೆ. ಮೊದಲನೇದಾಗಿ ನಮ್ಮ ಅಮೆರಿಕ 2 ಚಿತ್ರತಂಡದ ಏಜ್ ಅಲ್ಲಿ ಹಿರಿಯರಾಗಿರುವಂತಹ ಮತ್ತು ಎನರ್ಜಿಯಲ್ಲಿ, ಹುಮ್ಮಸ್ಸಲ್ಲಿ, ಉತ್ಸಾಹದಲ್ಲಿ ನಮ್ಮೆಲ್ಲರಿಗಿಂತ ಯಂಗೆಸ್ಟ್ ಆಗಿರುವಂತಹ ಮೇಷ್ಟ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಬಿಕಾಸ್ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಕಾವ್ಯಗಳಲ್ಲಿ ಅಥವಾ ಲವ್ ಸ್ಟೋರೀಸ್ಗಳಲ್ಲಿ ಅಥವಾ ಮ್ಯೂಸಿಕಲ್ ಹಿಟ್ಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂತಹ ಸಿನಿಮಾಗಳಲ್ಲಿ ಒಂದು ಅಮೆರಿಕ. ಸೊ ಅದರ ಪಾರ್ಟ್ 2 ಅಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು ಖಂಡಿತವಾಗ್ಲೂ ಆಸ್ ಅನ್ ಆಕ್ಟರ್ ನನ್ನ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಒಂದು 15-20 ವರ್ಷ ಆದ್ಮೇಲೆ ಮತ್ತೆ ಸ್ಕೂಲಲ್ಲಿ ಇರುವಂತಹ ಅನುಭವ ನನಗೆ ನೆಕ್ಸ್ಟ್ ಫಿಲ್ಮ್ ಅಲ್ಲಿ ಅನ್ಸಿದ್ದು. ಅಂದ್ರೆ ಸ್ಕೂಲಲ್ಲೆಲ್ಲ ಸ್ವಲ್ಪ ಫೇವ್ರೆಟ್ ಟೀಚರ್ ಇದ್ರೆ, ಫೇವ್ರೆಟ್ ಸರ್ ಇದ್ರೆ ಅವ್ರ ಹತ್ರ ಬೇಷ್ ಅನ್ಸ್ಕೊಳ್ಳೋದು, ಗುಡ್ ಅನ್ಸ್ಕೊಳ್ಳೋದೆಲ್ಲ ಇರುತ್ತಲ್ಲ. ಸೊ ಚೆನ್ನಾಗಿ ಆಕ್ಟ್ ಮಾಡಿದಾಗ ಗುಡ್ ಅಂತ ಇದ್ರು, ಅವರು ಜಾಸ್ತಿ ಏನ್ ಅಂತ ಇರ್ಲಿಲ್ಲ. ಸೊ ಗುಡ್ ಅಂದಾಗ ನಂಗೆ ಬಹಳ ಖುಷಿ ಆಗ್ತಾ ಇತ್ತು, ಒಂಥರ ಏನೋ ಒಂದು ಖುಷಿ. ಡೆಫಿನೆಟ್ಲಿ ತುಂಬಾ ಎಂಜಾಯ್ ಮಾಡಿದೀನಿ. ಅಂಡ್ ಅವ್ರ ಎನರ್ಜಿ ಏನು ಅಂತ ನನಗೆ ಗೊತ್ತಾಗಿದ್ದು ನಾನ್ ಡೈರೆಕ್ಷನ್ ಮಾಡಿದಾಗ, ಇತ್ತೀಚೆಗೆ ನಾನು ಡೈರೆಕ್ಷನ್ ಮಾಡಿದೆ, ಅವಾಗ ಗೊತ್ತಾಯ್ತು ಅವರು ಯಾವ ಲೆವೆಲ್ಗೆ ಒಂದು ಎನರ್ಜಿ ಇಟ್ಕೊಂಡು ಆ ಕಮ್ಮಿ ಟೆಂಪರೇಚರ್. ನನ್ಗೆ ಈಗಲೂ ನೆನಪಿದೆ, ಯಾವ್ದೋ ಒಂದು ಶಾರ್ಟ್ ಸಣ್ಣ ಹೋಗುತ್ತಾ ಏನೋ ಅಂತ ಗೊತ್ತಿಲ್ಲ, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿತ್ತು ಕ್ಯಾಮ್ರಾ, ಸರ್ ಓಡ್ತಾ ಇದಾರೆ ಶಾರ್ಟ್ ತಗೋಬೇಕು ಅಂತ. ಸೊ ಅದು ನಮ್ಮಂತ ಯಂಗ್ಸ್ಟರ್ಸ್ಗೆ ಖಂಡಿತವಾಗ್ಲೂ ತುಂಬಾ ಇನ್ಸ್ಪೈರಿಂಗ್ ವಿಷಯ. ಬಹಳ ಅಂದ್ರೆ ಬಹಳ ಕಲ್ತಿದ್ದೀನಿ ಈ ಸಿನಿಮಾದಿಂದ. ಅಮೆರಿಕ ಒಂದು ಅದ್ಭುತವಾದ ಅನುಭವ, ಸ್ಪೆಷಲಿ ಆ ಅನುಭವ ಎಲ್ರಿಗೂ ಆಗ್ಬೇಕು. ಎಲ್ರಿಗೂ ನಾನು ಯೂಶಲಿ ಇಂಗ್ಲಿಷ್ ಫಿಲ್ಮ್ಸ್, ಹಾಲಿವುಡ್ ಫಿಲ್ಮ್ಸ್ ಎಲ್ಲ ಜಾಸ್ತಿ ನೋಡೋದ್ರಿಂದ ಆ ಲೊಕೇಶನ್ಸ್ ಎಲ್ಲ ಹೋಗ್ಬೇಕಲ್ಲ ಅಂತ ಒಂದು ಬಹಳ ಆಸೆ ಇತ್ತು. ಸೊ ಆ ಆಸೆ ಈ ಸಿನಿಮಾದಿಂದ ಈಡೇರಿದೆ. ಅದ್ಭುತವಾದ ಕೋ ಸ್ಟಾರ್ಸ್, ನಿರೂಪ್ ಬಾಯ್ ನಮ್ಮೂರವ್ರೆ, ಆದ್ರೆ ನಾನು ಭೇಟಿಯಾಗಿಲ್ಲ ಅವ್ರನ್ನ ಅಮೆರಿಕದಲ್ಲಿ. ನಿರೂಪ್ ಸರ್ ಒಂದು ಬ್ರದರ್ ತರ ನನಗೆ ಬಹಳ ಆತ್ಮೀಯರಾಗಿದ್ದು, ಮೊದಲನೇ ದಿನದಿಂದ ಅದೊಂದು ವೈಬ್ ಮ್ಯಾಚ್ ಆಯ್ತು. ಅಂಡ್ ಅದ್ಭುತವಾದ ಆಕ್ಟರ್, ಸ್ವರದ್ರೂಪಿ ಆಕ್ಟರ್ ಅಂಡ್ ವೆರಿ ಮೆಚ್ಯೂರ್ ಆಕ್ಟರ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಬಹಳ ಖುಷಿಯಾಗಿದೆ. ಇನ್ನಷ್ಟು ಸಿನಿಮಾಸ್ಗಳು ಮಾಡ್ಬೇಕು, ಬಟ್ ನಮ್ಮ ಹೈಟ್ ಮ್ಯಾಚ್ ಆಗಲ್ಲ. ಅಂಡ್ ಯೂಶಲಿ ಹೀರೋಯಿನ್ ಜೊತೆ ಆಕ್ಟ್ ಮಾಡಿದ್ ತುಂಬಾ ಖುಷಿ ಆಗಿತ್ತು ಅಂತ ಹೇಳ್ತಾರೆ. ನನಗೆ ಆಕ್ಚುಲಿ ಕಷ್ಟ ಆಯ್ತು ಇವ್ರ ಜೊತೆ ಆಕ್ಟ್ ಮಾಡೋದು. ಬಿಕಾಸ್ ಬಹಳ ಇದೇನೋ ಗೊತ್ತಿಲ್ಲ, ಈ ಸಿನಿಮಾದಲ್ಲಿ ಯಾವ್ದೋ ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ರು ಅಂತ ಅವ್ರು ಈ ಸಿನಿಮಾ ಮಾಡೋ ಮೊದಲು. ಬಹಳ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ತುಂಬಾ, ಅಂದ್ರೆ ಆಕ್ಟರ್ಸ್ ಅಂದ್ರೆ ಆಕ್ಟಿಂಗ್ ಇಸ್ ನಥಿಂಗ್ ಬಟ್ ಗಿವ್ ಅಂಡ್ ಟೇಕ್ ಅಲ್ವಾ. ಸೊ ಇವ್ರು ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ರು, ನಮಗೆ ಕೊಡೋಕೆ ಕಷ್ಟ ಆಗ್ತಾ ಇತ್ತು. ಸೊ ಶಾನ್ವಿ ಡೆಫಿನೆಟ್ಲಿ ವಂಡರ್ಫುಲ್ ಪರ್ಫಾರ್ಮೆನ್ಸ್, ಅಂಡ್ ನಿರೂಪ್ ಸರ್ ಅಷ್ಟೇ. ಅಂಡ್ ಎಲ್ಲಾ ಟೆಕ್ನಿಷಿಯನ್ಸ್, ಯೂಶಲಿ ದೃಶ್ಯಕಾವ್ಯ ಅಂತ ಹೇಳ್ತೀವಿ, ದೃಶ್ಯಕಾವ್ಯ ಅಂತ ಸುಮ್ಮನೆ ಹೇಳೋದಕ್ಕಾಗಲ್ಲ, ಕ್ಯಾಮರಾಮನ್ ಕವಿ ಆಗಿರ್ಬೇಕು. ಸೊ SK ಸರ್ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂತ ಅದ್ಭುತವಾದ DOP ಅವರು. ಅಂಡ್ ಶ್ರೀ ಕ್ರೇಜಿ ಮೈಂಡ್ಸ್, ಅವರು ಒಳ್ಳೆ ಎಡಿಟರ್ ಹೇಗೆ ಅಂತ ನನಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತು US ಹೋಗೋಕೆ ಒಂದು 16 ಗಂಟೆ ಬೇಕು. ನಾನು ಅವರು ಜೊತೆಲಿ ಇದ್ದಿದ್ದರಿಂದ ಒಂದು ಕಿಟಕಿ ಪಕ್ಕ ಬಸ್ ಅಲ್ಲಿ ಕೂತಂಗಲ್ಲಿ ನಿಂತ್ಕೊಂಡೆ ಮಾತಾಡ್ತಾ ಇದ್ವಿ. 16 ಗಂಟೆ 2 ಗಂಟೆ ಹೋದಂಗ ಅನಿಸ್ತು. ಸೊ ಒಳ್ಳೆ ಎಡಿಟರ್ ಅವರು, ಖಂಡಿತವಾಗ್ಲು ಡೆಫಿನೆಟ್ಲಿ ಗ್ರೇಟ್ ವರ್ಕ್ಸ್. ಬಟ್ ಐ ಎಂಜಾಯ್ಡ್. ಅಂಡ್ ನಿಸಾರ್ ಬಾಯ್, ಶಿವ್ ಜಾಸ್ತಿ ನಗ್ತಾ ಇದ್ರು ನೀವು, ಶಿವ್ ಆಗಿರ್ಲಿ, ಸಮೀರಾ ಆಗಿರ್ಲಿ, ಅಂಡ್ ಬಸವರಾಜ್ ಅವರು ನನ್ನ ತೀರಾ ಕ್ಲೋಸ್ ಫ್ರೆಂಡ್ ತರ ಇದ್ರು ಅಲ್ಲಿ. ಅಂಡ್ ಶೋಭಾ ಮ್ಯಾಮ್, ನಿಜವಾಗ್ಲೂ ನೀವೆಲ್ಲರೂ ಕೂಡ ಅಲ್ಲಿ ಅಷ್ಟು ದೂರದಲ್ಲಿ ಇದ್ರು ಕೂಡ ಮನೇಲಿದ್ದೀವಿ ಅಂತ ಅನ್ಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಕಾರಣ. ಖಂಡಿತವಾಗ್ಲೂ ಒಂದು ಸಿನಿಮಾ ಬಗ್ಗೆ ಜಾಸ್ತಿ ಹೇಳಿದ್ರೆ ನೆಕ್ಸ್ಟ್ ಬೈತಾರೆ, ಬಟ್ ಖಂಡಿತವಾಗ್ಲೂ ನಾನು ಇಲ್ಲಿವರೆಗೂ ಮಾಡಿರುವಂತ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಇದಾಗಿರುತ್ತೆ ಅನ್ನೋದು ನಂಬಿಕೆ ನನಗಿದೆ. ದಯವಿಟ್ಟು ಎಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು.